ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಬಟನ್ ಹೋಲ್ ಸ್ಟಿಚ್ಚು, ಡಬಲ್ ಬಟನ್ ಹೋಲ್ ಸ್ಟಿಚ್ಚು ಇವೆಲ್ಲನೂ ಹೇಳ್ಕೊಟ್ಟಿದ್ದಾಗಿದೆ. ಈಗ ನಾನು ವೈ ಶೇಪಲ್ಲಿ ಬಟನ್ ಹೋಲ್ ಸ್ಟಿಚ್ಚನ್ನು ಹಾಕಬೇಕಾದಾಗ ನಾವು ಯಾವ ರೀತಿ ಮಾಡಬೇಕು ಅದನ್ನು ಈ ವಿಡಿಯೋದಲ್ಲಿ ಫುಲ್ಲು ತೋರಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ವಿಡಿಯೋನ ಕೊನೆವರೆಗೂ ನೋಡಿ. ಆದಷ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ, ಮರಿಬೇಡಿ ಪ್ಲೀಸ್. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂತಂದರೆ ಕಲಿಬೇಕು ಅನ್ನುವಂಥ ಆಸಕ್ತಿ ಇರುವಂಥವರಿಗೆಲ್ಲ ಈ ವಿಡಿಯೋ ರೀಚ್ ಆದರೆ ತುಂಬಾ ನಮಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಮನೆಯಿಂದಲೇ ನೀವು ಆರಿ ವರ್ಕನ್ನು ಕಲಿಬೋದು, ಅದು ಫ್ರೀಯಾಗಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಬೇಗ ಶುರು ಮಾಡಿ ನೀಟಾಗಿ ಅರ್ಥ ಆಗೋ ರೀತಿ ನಾನು ಹೇಳ್ಕೊಡ್ತೀನಿ, ಜಾಸ್ತಿ ಲೆಂತಿ ಮಾಡಲ್ಲ. ಜೊತೆಗೆ ವೈ ಶೇಪನ್ನು ನಾನು 3 ಲೈನ್ಸನ್ನು ಹಾಕ್ಕೊಂಡಿದ್ದೀನಿ ನೋಡಿ, 1 2 3. ಈಗ ನಾವು ಇದಕ್ಕೆ ವೈ ಶೇಪಲ್ಲಿ ಇದಕ್ಕೆ ಡ್ರಾ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಈಗ ನಾವು ಈ ರೀತಿ ಬರ್ಕೋಬೇಕು ನೋಡಿ. ಫಸ್ಟ್ ಈ ರೀತಿ ಬರ್ಕೊಂಡು ಪ್ರಾಕ್ಟೀಸ್ ಆಗೋವರೆಗೂ ಇದನ್ನು ಮಾಡ್ಕೋಬೇಕು. ಪ್ರಾಕ್ಟೀಸ್ ಆದ ನಂತರ ನಿಮಗೆ ಅರ್ಥ ಆಗುತ್ತೆ. ಈಗ ಅದನ್ನು ಏನು ಬರ್ಕೊಂಡು ಮಾಡುವಂಥದ್ದು ಏನಿರೋದಿಲ್ಲ, ನಮಗೆ ಯಾವ ಡಿಸೈನ್ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ನಾವು ಅದನ್ನು ಸ್ಟಿಚ್ ಮಾಡ್ಕೋತಾ ಹೋಗಬೇಕು ನೋಡಿ. ವೈ ರೀತಿ ಬರುತ್ತೆ. ಈ ವೈ ರೀತಿ ಬಂದಾಗ ನಾವು ಯಾವ ರೀತಿ ಇದನ್ನು ಸ್ಟಿಚ್ಚನ್ನು ಹಾಕೋದು ತಗೊಂಡ್ರೆ, 1 ಎಳೆ ತಗೊಳ್ಳಿ. ಸಿಲ್ಕ್ ಥ್ರೆಡ್ಡನ್ನು ತಗೊಂಡಾಗ ನೀವು 2 ಎಳೆನ ತಗೋಬೇಕಾಗತ್ತೆ ನೋಡಿ. ಇಲ್ಲಿ ಈಗ ನೋಡಿ ತೋರಿಸ್ತೀನಿ. ಇಲ್ಲಿ ಲಾಕನ್ನು ಫಸ್ಟ್ ಮಾಡ್ಕೋಬೇಕು ನೋಡಿ. 2 ಎಳೆನ ಎಳ್ಕೋಬೇಕು, ಕಾಣಿಸ್ತಿದೆಯಾ? 2 ಎಳೆನ ಎಳ್ಕೊಂಡು ಇಲ್ಲಿಂದ ತಗೊಂಡ್ರಿ ಅಲ್ವಾ. ಈಗ ವೈ ಇಲ್ಲಿ ನೋಡಿ, ಫಸ್ಟ್ ಇದನ್ನು ವೈ ರೀತಿ ಒಂದು ಲೈನ್ಸ್ ಇದೆಯಲ್ಲ ಅಲ್ಲಿಗೆ ತಗೋಬೇಕು. ತಗೊಂಡು ಅದೇ ದಾರನ ಕೆಳಗಡೆ ವೈಗೆ ಎಳೆ ಬಂದಿರುತ್ತೆ ನೋಡಿ, ಅಲ್ಲಿ ತಗೋಬೇಕು. ತಗೊಂಡು ಈಗ ಇಲ್ಲಿಂದ ಇಲ್ಲಿಗೆ ನೋಡಿ ಈ ರೀತಿ, ಇಲ್ಲಿಂದ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ, ಈಗ ನೋಡಿ ಇಲ್ಲಿಗೆ ದಾರನ ಎಳ್ಕೋಬೇಕು. ಎಳ್ಕೊಂಡು ಈ ರೀತಿ ರೊಟೇಟ್ ಮಾಡಿಕೊಂಡು ನಾವು ನೋಡಿ ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದ ನಂತರ ನೋಡಿ ಇದನ್ನು ಈ ರೀತಿ ರೊಟೇಟ್ ಮಾಡ್ಕೊಂಡು ನಾವು ಇಲ್ಲಿಗೆ ತರಬೇಕು ನೋಡಿ. ನಾವು ಏನು ವೈ ಶೇಪನ್ನು ಬರ್ಕೊಂಡಿದ್ದೀವಿ ಇಲ್ಲಿ ನೋಡಿ, ಈ ರೀತಿ ಎಳ್ಕೊಳ್ತೀವಲ್ಲ, ಇದು ಈ ರೀತಿಯೇ ಆದರೆ ಆಗೋದಿಲ್ಲ. ಇದನ್ನು ಈ ರೀತಿ ಮೇಲ್ಗಡೆನೆ ತಂದು ನೋಡಿ ಈ ರೀತಿ ಹಾಕ್ಕೊಳ್ಳೋದು. ಈ ರೀತಿ ಎಳ್ಕೊಂಡು ಒಂದು ಸತಿ ರೊಟೇಟ್ ಮಾಡಬೇಕು. ನಾವು ಹಾಕಿದ್ದಾಗೆ ಇದು ಮಾತ್ರ ಕೆಳಗಡೆಗೆ ಈ ರೀತಿ ಎಳ್ಕೊಬೋದು. ಇದನ್ನು ಮೇಲ್ಗಡೆಗೆ ಆ ರೀತಿ ಎಳ್ಕೊಂಡ್ರೆ ಏನಾಗುತ್ತೆ, ಈ ರೀತಿ ಆಗಿಬಿಡುತ್ತೆ ನೋಡಿ. ಹಿಂಗೆ ನಿಧಾನಕ್ಕೆ ಎಳ್ಕೊಂಡು ಅದು ಲಾಕ್ ಆಗಬೇಕು ನೋಡಿ. ಈಗ ಇದು ಆಯ್ತಲ್ವ, ಇದನ್ನು ಇಲ್ಲಿ ಈ ರೀತಿ ಅದನ್ನು ರೊಟೇಟ್ ಮಾಡ್ಕೊಂಡು ಒಂದು ರೌಂಡು ರೊಟೇಟ್ ಮಾಡಿಬಿಟ್ರೆ ನಿಮಗೆ ಅದು ಪರ್ಫೆಕ್ಟಾಗಿ ಬಂದುಬಿಡುತ್ತೆ, ನಿಮಗೆ ಈಸಿಯಾಗಿ ಆಗುತ್ತೆ ಅಂಥೇಳಿ ನೋಡಿ. ಈ ರೀತಿ ಮಾಡ್ಕೊಳ್ಳಿ. ಮಾಡ್ಕೊಂಡು ಈಗ ನೋಡಿ ಎಡಗೈಯಿಂದ ಎಳ್ಕೋಬೇಕು. ಮೇಯ್ನ್ ಟಿಪ್ಸ್ ಏನಂದರೆ, ಎಡಗೈಯಲ್ಲಿ ಏನು ದಾರ ಬರುತ್ತಲ್ಲ ಅದನ್ನು ಲೂಸ್ ಬಿಡಬಾರ್ದು. ಲೂಸ್ ಬಿಟ್ರೆ ಏನಾಗುತ್ತೆ, ಇಲ್ಲಿ ಈ ಪಾಯಿಂಟ್ ಏನಿದೆಯಲ್ಲ ಆ ಪಾಯಿಂಟಲ್ಲಿ ಲೂಸ್ ಬಂದುಬಿಡುತ್ತೆ, ನಮಗೆ ಶೇಪ್ ಬರೋದಿಲ್ಲ. ಇಲ್ಲಿ ಏನು ಈಸಿಯಾಗಿ ಹಾಕ್ಕೋಬೋದು. ಈಗ ನೋಡಿ ಇಲ್ಲಿ ನೋಡಿ, ಇಲ್ಲಿ ಎಳ್ಕೊಂಡಾಗ ನಮ್ಗೆ ಅಲ್ಲಿ ಲಾಕ್ ಆಗುತ್ತೆ. ಲಾಕ್ ಆದ ನಂತರ ಇದನ್ನು ರೊಟೇಟ್ ಮಾಡಿ ನೋಡಿ, ಇದನ್ನು ಈ ರೀತಿ ಹಾಕ್ಕೊಳ್ಳೋದು ನೋಡಿ. ಇದನ್ನು ಇಲ್ಲಿ ಸ್ಟ್ರೈಟ್ ಎಳೆಯುವಾಗ ಏನೋ ಅದು ಇದಾಗೋದಿಲ್ಲ ನೋಡಿ. ಇದನ್ನು ಈ ರೀತಿ ಹಾಕ್ಕೊಂಡು ಇಲ್ಲಿಂದ ಹೇಳ್ಕೊಳ್ಳೋದು. ಈಗ ಇದಾಯ್ತಲ್ವ, ಇದಾದ ನಂತರ ನಾವು ನೋಡಿ, ನಾನು ಇದಕ್ಕೆ ಲೈನ್ಸ್ ಹಾಕಿಲ್ಲ ನೋಡಿ. ಇದನ್ನು ಇಲ್ಲಿ ತಗೊಂಡವಲ್ವಾ, ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದಾದ ನಂತರ ನಾನು ಇದಕ್ಕೆ ಯಾವುದೇ ಲೈನ್ಸನ್ನು ಹಾಕಿಲ್ಲ ನೋಡಿ. ಲೈನ್ಸ್ ಹಾಕಿಲ್ಲ. ಈಗ ಕೆಳಗಡೆ ಎಳ್ಕೊಳ್ಳೋದು. ಪುನಃ ಇದನ್ನು ಇಲ್ಲಿ ವೈ ಈ ರೀತಿ ಬರುತ್ತೆ. ಈ ರೀತಿಯೇ ಮಾಡಬೇಕು ಅಂತ ಹೇಳ್ತಾ ನೋಡಿ. ಈಗ ಇದಕ್ಕೆ ಒಂದು ಲಾಕನ್ನು ಕೊಡ್ತಿದ್ದೀನಿ. 2 ಲೂಪನ್ನು ಎಳ್ಕೋಬೇಕು. 2 ಲೂಪ್ ಒಳಗಡೆಯಿಂದ ಎಳ್ಕೊಂಡಾದ ನಂತರ ಇದನ್ನು ನೋಡಿ ಈ ದಾರದೊಳಗಡೆಯಿಂದ ಆ ದಾರನ ಎಳ್ಕೊಂಡು ಲಾಕನ್ನು ಮಾಡ್ಕೊಳ್ಳೋದು. ಈಗ ನೋಡಿದ್ರಲ್ಲ ಯಾವ ರೀತಿ ವೈ ಶೇಪ್ ಬಂದಿದೆ ಅಂತ ನೋಡಿ.
ಇದು ನೋಡೋದಕ್ಕೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ಈ ಮಧ್ಯೆ ಲೈನ್ಸ್ಗಳೇನು ಇಲ್ಲ ಅಂತಂದಾಗ ಅದೇ ಒಂದು ಯುನೀಕ್ ಆಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನೋಡಿ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ನೋಡಿ, ಬಟನ್ ಹೋಲ್ ಸ್ಟಿಚ್, ಇದಕ್ಕೆ ಬಟನ್ ಹೋಲ್ ಸ್ಟಿಚ್ ಅಂತೀವಿ, ಇದಕ್ಕೆ ಡಬಲ್ ಬಟನ್ ಹೋಲ್ ಸ್ಟಿಚ್ ಅಂತೀವಿ, ಇದಕ್ಕೆ ವೈ ಶೇಪ್ ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸರ್ಕಲನ್ನು ಹಾಕಿ ಅದಕ್ಕೆ ಯಾವ ರೀತಿ ಬಟನ್ ಹೋಲ್ ಸ್ಟಿಚ್ಚನ್ನು ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಮುಂದಿನ ಇನ್ನೊಂದು ವಿಡಿಯೋಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಇದಕ್ಕೆ ಏನು ಹೇಳ್ತೀವಿ, ವೈ ಶೇಪ್ ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತೀವಿ. ಈಗ ನೋಡಿದ್ರಲ್ಲ, ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.